ಡೈಮಂಡ್ ಜುಬ್ಲಿ ಸಂಭ್ರಮ ಲಯನ್ಸ್ ಸಂಸ್ಥೆಯ 2026-27ನೇ ಸಾಲಿನ ನೂತನ ಅಧ್ಯಕ್ಷರಾಗಿ ಜಗನ್ನಾಥ್ ಎಎಸ್ ಆರ್ ಕುಂದದ ಪದಗ್ರಹಣ. ಸೇವೆಯೇ ಪರಮಧರ್ಮ. ಅಧಿಕಾರ ಹಸ್ತಾಂತರ ಮಾಡಿ ನೂತನ ಪದಾಧಿಕಾರಿಗಳಿಗೆ ಶುಭ ಹಾರೈಸಿದ ಜಿಲ್ಲಾ ದ್ವಿತೀಯ ಉಪರಾಜ್ಯಪಾಲ ಕೆಎಸ್ ಅಜಿತ್ ಬಾಬು. ಹಿರಿಯ ಲಯನ್ಸ್ ಸಂಸ್ಥೆಗೆ ನೂತನ ಸಾರಥಿ. ಡೈಮಂಡ್ ಜುಬ್ಲಿ ವರ್ಷದ ಸಂಭ್ರಮದಲ್ಲಿರುವ ಸಂಸ್ಥೆಯ ನೂತನ ಅಧ್ಯಕ್ಷರಾಗಿ ಜಗನ್ನಾಥ್ ಎಎಸ್ ಆರ್ ಕುಂದ ಪದಗ್ರಹಣ. ಸೇವೆ ಎನ್ನುವುದು ಅಧಿಕಾರವಲ್ಲ, ಅದೊಂದು ಸಾಮಾಜಿಕ ಜವಾಬ್ದಾರಿ ಎಂದ ನೂತನ ಅಧ್ಯಕ್ಷರು. ಸಮಾಜದಲ್ಲಿ ಸೇವಾ ಮನೋಭಾವನೆಯನ್ನು ಮೈಗೂಡಿಸಿಕೊಂಡು ವಿವಿಧ ಕ್ಷೇತ್ರಗಳಲ್ಲಿ ಸಾಮಾಜಿಕ ಬದ್ಧತೆಯೊಂದಿಗೆ ಕೆಲಸ ಮಾಡುವುದೇ ಲಯನ್ಸ್ ಸಂಸ್ಥೆಯ ಮುಖ್ಯ ಧ್ಯೇಯವಾಗಿದೆ. ಗೌರಿಬಿದನೂರು ನಗರದ ಮುನೇಶ್ವರ ಬಡಾವಣೆಯಲ್ಲಿರುವ ಲಯನ್ಸ್ ಕಣ್ಣಿನ ಆಸ್ಪತ್ರೆಯ ಸಭಾಂಗಣದಲ್ಲಿ ಮಂಗಳವಾರದಂದು ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. 50 ವರ್ಷಗಳನ್ನು ಪೂರೈಸಿರುವ ಹಿರಿಯ ಲಯನ್ಸ್ ಸಂಸ್ಥೆಯ 2026-27ನೇ ಸಾಲಿನ ನೂತನ ಅಧ್ಯಕ್ಷರಾಗಿ ಜಗನ್ನಾಥ್ ಎಎಸ್ ಆರ್ ಕುಂದರವರು ಅಧಿಕಾರ ಸ್ವೀಕರಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ 317F ಜಿಲ್ಲಾ ಲಯನ್ಸ್ ಸಂಸ್ಥೆಯ 2ನೇ ಉಪಾಧ್ಯಕ್ಷರಾದ ಕೆಎಸ್ ಅಜಿತ್ ಬಾಬುರವರು, ಲಯನ್ಸ್ ಸಂಸ್ಥೆ 317F ಅಡಿಯಲ್ಲಿ 100ಕ್ಕೂ ಹೆಚ್ಚು ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿದ್ದು, ಅದರಲ್ಲಿ ಗೌರಿಬಿದನೂರು ಸಂಸ್ಥೆಯು 50 ವರ್ಷಗಳನ್ನು ಪೂರೈಸಿರುವ ಅತ್ಯಂತ ಹಿರಿಯ ಮತ್ತು ಗೌರವಾನ್ವಿತ ಸಂಸ್ಥೆಯಾಗಿದೆ ಎಂದರು. ಪ್ರತಿ ವರ್ಷವೂ ಅನೇಕ ಅತ್ಯುತ್ತಮ ಸೇವಾ ಕಾರ್ಯಗಳ ಮೂಲಕ ಜನಮೆಚ್ಚುಗೆ ಪಡೆದಿರುವ ಈ ಸಂಸ್ಥೆಯಲ್ಲಿ ನಿರಂತರವಾಗಿ ನಡೆಯುವ ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಶಿಬಿರಗಳು ಈ ಭಾಗದ ಸಾವಿರಾರು ಬಡ ಜನರಿಗೆ ದಾರಿದೀಪವಾಗಿದೆ ಎಂದು ಶ್ಲಾಘಿಸಿದರು. ಇನ್ನು ನೂತನ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಎಎಸ್ ಜಗನ್ನಾಥ್ ಆರ್ ಕುಂದರವರು ಮಾತನಾಡಿ, ಸ್ಥಳೀಯ ಲಯನ್ಸ್ ಸಂಸ್ಥೆಯೊಂದಿಗೆ ಕಳೆದ 15 ವರ್ಷಗಳಿಂದ ಒಡನಾಟ ಹೊಂದಿದ್ದೇನೆ. ಆರಂಭದ ದಿನಗಳಲ್ಲಿ ಸಂಸ್ಥೆಯ ಕಾರ್ಯಚಟುವಟಿಕೆಗಳ ಫೋಟೋ ತೆಗೆಯಲು ಬರುತ್ತಿದ್ದ ನಾನು ಇಂದು ಇದೇ ಸಂಸ್ಥೆಯ ಸದಸ್ಯನಾಗಿ ಡೈಮಂಡ್ ಜುಬ್ಲಿ ವರ್ಷದ ನೂತನ ಅಧ್ಯಕ್ಷನಾಗಿರುವುದು ನನ್ನ ಪೂರ್ವಜನ್ಮದ ಪುಣ್ಯ. ಇದನ್ನು ನಾನು ಅಧಿಕಾರ ಎಂದು ಭಾವಿಸದೆ ಸಾಮಾಜಿಕ ಜವಾಬ್ದಾರಿ ಎಂದು ಅರಿತು ಹಿರಿಯರ ಮಾರ್ಗದರ್ಶನದಲ್ಲಿ ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ಪಡೆದು ಮತ್ತಷ್ಟು ಪ್ರಾಮಾಣಿಕ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತೇನೆ ಎಂದು ಭಾವುಕರಾಗಿ ನುಡಿದರು. ಇದೇ ಶುಭ ಸಂದರ್ಭದಲ್ಲಿ ಲಯನ್ಸ್ ಸಂಸ್ಥೆಯ ವತಿಯಿಂದ ಶಾಲಾ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಹಾಗೂ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಇದೇ ವೇಳೆ 2025-26ನೇ ಸಾಲಿನ ಲಯನ್ಸ್ ಸಂಸ್ಥೆ ಅಧ್ಯಕ್ಷರಾಗಿದ್ದ ಆರ್.ಜೆ. ಶ್ರೇಣಿಕ್ರವರು 2ನೇ ಉಪರಾಜ್ಯಪಾಲರಾದ ಕೆಎಸ್ ಅಜಿತ್ ಬಾಬು ನೇತೃತ್ವದಲ್ಲಿ ನೂತನ ಅಧ್ಯಕ್ಷರಿಗೆ ಅಧಿಕಾರ ಹಸ್ತಾಂತರ ಮಾಡಿದರು. ಲಯನ್ಸ್ ಸಂಸ್ಥೆಯ ವಿಭಾಗೀಯ ಮುಖ್ಯಸ್ಥರಾದ ಎ.ಎಂ. ರೈ, ಸದಸ್ಯರಾದ ಚಿನ್ನಪ್ಪ ಥಾಮಸ್, ಪ್ರಸನ್ನಕುಮಾರ್, ದೇವರಾಜ್ ಸೇರಿದಂತೆ ಹಲವರು ನೂತನ ಅಧ್ಯಕ್ಷರನ್ನು ಅಭಿನಂದಿಸಿದರು. 2026-27ನೇ ಸಾಲಿನ ಲಯನ್ಸ್ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಬಿಆರ್ ಚಂದ್ರಮೌಳಿ, ಖಜಾಂಚಿಯಾಗಿ ಅಂಬಿಕಾ ರವಿಶಂಕರ್, ಮೊದಲನೇ ಉಪಾಧ್ಯಕ್ಷರಾಗಿ ಎನ್ ಲಕ್ಷ್ಮಿ, 2ನೇ ಉಪಾಧ್ಯಕ್ಷರಾಗಿ ಇಸ್ಮಾಯಿಲ್ ಜಭಿ ಆಯ್ಕೆಯಾಗಿದ್ದಾರೆ. ಕಾರ್ಯಕ್ರಮದಲ್ಲಿ ಲಯನ್ಸ್ ಸದಸ್ಯರಾದ ಲಕ್ಕೂರ್ ಶ್ರೀಧರ್, ಜಗನ್ನಾಥ್ ರೆಡ್ಡಿ, ಬಿ ಮಂಜುನಾಥ್, ಇಎಸ್ ಸತೀಶ್ ಕುಮಾರ್, ಜಿಎನ್ ಸೂರಜ್, ಸಿಎನ್ ನಂಜೇಗೌಡ, ಎಚ್ಆರ್ ಗೋವಿಂದರಾಜು, ಡಾ ಎಂಎನ್ ಶ್ರೀಧರ್, ಡಾ ಕೆಎನ್ ಗುಂಡೂರಾವ್, ದಸ್ತಗೀರ್ ಸಾಬ್, ಸಂಕೇತ್ ಶ್ರೀರಾಮ್, ಜಿವಿ ರವಿಶಂಕರ್, ಜಿಎನ್ ಚಂದ್ರಶೇಖರ ರೆಡ್ಡಿ, ಆರ್ಬಿ ಜಯಣ್ಣ, ಎಂಎಸ್ ಆದಿನಾರಾಯಣ ಶೆಟ್ಟಿ, ಸಿ ರಮೇಶ್, ರವಿ ಸೇರಿದಂತೆ ಲಯನ್ಸ್ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು. ಸೇವಾ ಮನೋಭಾವ ಇಟ್ಕೊಂಡು ಬರಬೇಕು. ಸಾಕಷ್ಟು ಜನ ನಮ್ಮನ್ನು ಕೇಳ್ತಾರೆ, ಯಾವ್ದಾದ್ರು ಮೀಟಿಂಗ್ಸ್ ಆದಾಗ, ಯಾವ್ದಾದ್ರು ಪೇಪರ್ಸ್ ಅಲ್ಲಿ ಬಂದಾಗ, ಸೊ ನಾವೆಲ್ಲಾದ್ರೂ ಸ್ಟೇಟಸ್ ಅಲ್ಲಿ ಹಾಕೊಂಡಾಗ ಏನಿತ್ತು ಕಾರ್ಯಕ್ರಮ ನಾವು ಸೇರ್ತೀವಿ ಅಂತ. ಆದರೆ ನಾನು ಹೇಳೋದೊಂದೇ, ಯಾವುದೋ ಮೋಜು ಮಸ್ತಿಗೋ ಇಲ್ಲ ನಮ್ಮೇನೋ ವೈಯಕ್ತಿಕ ಇದಕ್ಕೆ ಬಂದರೆ ಸಾಕಾಗಲ್ಲ. ನಮ್ಮ
ಬಾಟಮ್ ಆಫ್ ದಿ ಹಾರ್ಟ್ ಅಂತ ಏನು ಹೇಳ್ತೀವಿ, ಅಲ್ಲಿಂದ ನಮಗೆ ಸೇವಾ ಮನೋಭಾವ ಅನ್ನೋದು ಇರಬೇಕು. ಹಾಗಾಗಿ ಜಸ್ಟ್ ನಮ್ಮ ಅಂತರಾಳದಿಂದ ಒಂದು ಸೇವಾ ಮನೋಭಾವ ಅಂತ ಬರಬೇಕು. ನಾವಿಲ್ಲಿ ಬಂದ್ಮೇಲೆ ಇರುವಂಥ 50 ಜನನು ಸಹ ಒಂದೇ ಫ್ಯಾಮಿಲಿನೇ. ಹಾಗಾಗಿ ನಾವೆಲ್ಲ ಫ್ಯಾಮಿಲಿ ಮೆಂಬರ್ ಜೊತೆ ನಾವು ಸೇರ್ಕೊಳ್ತೀವಿ. ಯಾವುದೇ ಜಾತಿ ಭೇದ ಪಕ್ಷ ಇರೋದಿಲ್ಲ. ಹಾಗಾಗಿ ಎಲ್ಲರ ಜೊತೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಜೊತೆಗೆ ನಮ್ಮಲ್ಲಿ ಏನಂದ್ರೆ ಗೌರಿಬಿದನೂರು 2 ಕಣ್ಣಿದ್ದಂಗೆ, ಒಂದು ಲಯನ್ಸ್ ಕ್ಲಬ್ ಹೇಗಿದೆಯೋ ಲಯನ್ಸ್ ಟ್ರಸ್ಟ್ ಸಹ ಅಷ್ಟೇ ನಮಗೆ ಟ್ರಸ್ಟ್ ಆಗಿದೆ. ಹಾಗಾಗಿ ಎಲ್ಲ ಹಿರಿಯರು ಮತ್ತು ಅಧ್ಯಕ್ಷರಾಗಿರುವಂಥ ES ಸತೀಶ್ ಕುಮಾರ್ ಅಣ್ಣವರಿದ್ದಾರೆ. ಪ್ರತಿ ಮೀಟಿಂಗ್ಗಳು ಸಹ ನಮ್ಗೆ ಏನಾದ್ರು ಸಜೆಷನ್ಸ್ ಬೇಕಾದ್ರೆ ಕೊಡ್ತಿರ್ತಾರೆ, ಇದೇ ಥರ ಮಾಡಿ ಇದೇ ಥರ ಮಾಡಿ ಅಂತ. ಆ ಟ್ರಸ್ಟ್ ಅಂಡರಲ್ಲಿ ನಡೀತಾ ಇರುವಂಥ ಒಂದು ಐ ಕ್ಯಾಂಪನ್ನು ಏನು ಮುಂದಿನ 12 ತಿಂಗಳು ಸಹ ನಾವು ಯಶಸ್ವಿಯಾಗಿ ಯಾವುದೇ ತೊಂದರೆ ಇಲ್ಲದೆ ನಡೆಸ್ಕೊಂಡು ಹೋಗ್ತೀವಿ ಅಂತ ನಿಮ್ಮ ಮುಂದೆ ನಾನು ಭರವಸೆ ಕೊಡ್ತಾ ಇದ್ದೀನಿ. ಜೊತೆಗೆ ಸರ್ ಅಜಿತ್ ಬಾಬು ಸರ್ ನಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ಹೇಳಿದರೆ, ಇದುವರೆಗೂ ಮಾಡ್ತಿದ್ದಂಥ ಸರ್ವಿಸ್ ಆಕ್ಟಿವಿಟೀಸ್ನ ಹೊರತುಪಡಿಸಿ ಏನಾದರೂ ಹೊಸತಾಗಿ ಒಂದು ಸರ್ವಿಸ್ ಆಕ್ಟಿವಿಟೀಸ್ನ ಮಾಡಿ ಅಂತ ಅವರ ಒಂದು ಮಾರ್ಗದರ್ಶನ ಜೊತೆಗೆ ಅವರ ಒಂದು ನಿರ್ದೇಶನದಂತೆ ನಾವು ನಮ್ಮ ಇತಿಮಿತಿಯಲ್ಲಿ ನಾವೇನು ಮಾಡ್ಬೋದು, ಸ್ಥಳೀಯ ಒಂದು ಸ್ಪಾನ್ಸರ್ನ ತಗೊಂಡು ಅತ್ಯಂತ ಅದ್ಭುತವಾಗಿ ಅರ್ಥಪೂರ್ಣವಾದಂಥ ಜೊತೆಗೆ ಬೆನಿಫಿಷರಿಗೆ ಅತ್ಯಂತ ಎಫೆಕ್ಟಿವ್ ಆಗಿ ರೀಚ್ ಆಗುವಂಥ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಸರ್ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಸೊ ಮತ್ತೊಮ್ಮೆ